ನಮಸ್ತೆ. ಹೃದಯ ರೋಗ ಅಂದರೆ ಹಾರ್ಟ್ ಅಟ್ಯಾಕ್ ಆಗದಿರಲು, ಹಾರ್ಟ್ ಪ್ರಾಬ್ಲಮ್ ಆಗದಿರಲು ಮನೆಮದ್ದು ಹೇಳ್ತೇನೆ. ಕೊಲೆಸ್ಟ್ರಾಲ್ ಎಂಬುದು ಕೊಬ್ಬಿನ ಅಂಶ. ಇದು ರಕ್ತನಾಳಗಳ ಒಳಗೆ ಆವರಿಸಿಕೊಳ್ಳುವ ಕಾರಣ ನಾಳಗಳು ಕಿರಿದಾಗುವುದು. ಇದರಿಂದ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಹೃದಯಕ್ಕೆ ಅಪಾಯ ಆಗುವುದು. ಇದನ್ನು ನಿವಾರಣೆ ಮಾಡಲು ಕೆಲವೊಂದು ಮನೆಮದ್ದು: ಕ್ಯಾರೆಟ್ ಗಜ್ಜರಿ ಹಸಿಯಾಗಿ ಅಥವಾ ಪಲ್ಯ ಮಾಡಿ ತಿನ್ನಿ, ಅಥವಾ ಜ್ಯೂಸ್ ಮಾಡಿ ಕುಡಿಯಿರಿ. ಇದರಿಂದ ಹೃದಯಕ್ಕೆ ಬಲ ಬರುತ್ತದೆ. ದಾಳಿಂಬೆಯ ಬೀಜವನ್ನು ಪುಡಿ ಮಾಡಿ ಸ್ವಲ್ಪ ಕಲ್ಲು ಸಕ್ಕರೆ, ಚಕ್ಕೆ, ದಾಲ್ಚಿನ್ನಿ ಪುಡಿ, ಏಲಕ್ಕಿ ಪುಡಿ ಸೇರಿಸಿ ಅದನ್ನು 2-3 ಗ್ರಾಂ ಪ್ರತಿದಿನ ಸೇವಿಸಿ ಸ್ವಲ್ಪ ನೀರು ಕುಡಿಯಿರಿ. ಇದರಿಂದನೂ ಗುಣವಾಗುತ್ತದೆ. 30 ದಿನ ಅಂದರೆ 1 ತಿಂಗಳು ಮಾಡಬೇಕು. ಕಿತ್ತಳೆ ಹಣ್ಣು, ಆರೆಂಜು, ದ್ರಾಕ್ಷಿ ಹಣ್ಣು ತಿನ್ನುವುದು ತುಂಬ ಒಳ್ಳೆಯದು. ಅಥವಾ ಕೊತ್ತಂಬರಿ ಬೀಜಗಳ ಪುಡಿಯನ್ನು ಕಲ್ಲು ಸಕ್ಕರೆಯೊಂದಿಗೆ ಆಗಾಗ್ಗೆ ಸೇವಿಸುತ್ತೀರಿ. ಬೆಳ್ಳುಳ್ಳಿ, ಈರುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡಿದರೂ ತುಂಬ ಒಳ್ಳೆಯದು. ಕಾಫಿ, ಟೀ ಕಮ್ಮಿ ಕುಡಿಯಿರಿ. ಸೋರೆಕಾಯಿ ಪಲ್ಯ ಮಾಡಿ ವಾರಕ್ಕೆ 1 ಅಥವಾ 2 ಬಾರಿ ತಿನ್ನಿ, ತುಂಬ ಉಪಯೋಗವಾಗುತ್ತದೆ. ಮೊಳಕೆ ಬಂದಿರುವ ಗೋಧಿಯನ್ನು ಪಲ್ಯ ಮಾಡಿ ಸೇವಿಸಿ ಅಥವಾ ಹಸಿಯಾಗಿ ತಿಂದರೂ ಒಳ್ಳೆಯದು. ಸೋಯಾಬೀನ್ಸು, ಕುಂಬಳಕಾಯಿ ಬೀಜ ಆಗಾಗ್ಗೆ ತಿನ್ನಿ, ಇದರಿಂದನೂ ಹೃದಯ ರೋಗ ನಿವಾರಣೆಯಾಗುತ್ತದೆ. ಪಪ್ಪಾಯಿ ಅಂದರೆ ಪರಂಗಿ ಹಣ್ಣು ಜೇನುತುಪ್ಪ ಸೇರಿಸಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕಲಕಿ ಸೇವಿಸಿ. ಎದೆನೋವು ಬರುತ್ತಿದ್ದರೆ ಈರುಳ್ಳಿ ರಸ, ಅರಿಶಿಣ ಪುಡಿ, ಬೆಲ್ಲ ಹಾಕಿ ಕುಡಿಯಿರಿ.